ಪಟ್ಟಭದ್ರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಿಂತ್ಕೋಬೇಕು. ನಾವು ಪಕ್ಷನ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನು ಬ್ರಾಹ್ಮಣರು ಬೆಂಬಲಿಸ್ತಾರೆ ಅನ್ನೋದನ್ನು ಮೆಸೇಜ್ ಕೊಡ್ಬೇಕು. ಹಾಗಾಗಿ ಆಮೇಲೆ ನಿಮ್ಮ ತಂದೆ ಕೇಳಿ ಇಂಥ ಕೇಳಿ ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರೇ. ನಾವೆಲ್ಲ ಮುಂಚೆ ನಮ್ಮ ಅಪ್ಪ ನಮ್ಮ ತಾತ ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರೇ. ಬಿಜೆಪಿ ಇಲ್ಲಿ ನಾವು ಒಂದು ಮೆಸೇಜ್ ಅಂತೂ ಕೊಡಲೇಬೇಕು. ಅದು ರಾಜೀವ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಹಾರಾಜರು ಅನ್ನೋದೊಂದು ಬಿಟ್ಬಿಡಿ, ಅವರು ಬಿ ಜೆ ಪಿ ಕ್ಯಾಂಡಿಡೇಟು, ಇವರು ಕಾಂಗ್ರೆಸ್ ಕ್ಯಾಂಡಿಡೇಟ್. ಇಲ್ಲಿ ನಾವೆಲ್ಲ ಬೀದಿಗೆ ಕಪ್ಪ ಎಳೆದಿದ್ದೀವಿ ಅಂದರೆ ಇವರು ಏನು ಕಣ್ಣು ಮುಚ್ಕೊಂಡು ಬಿ ಜೆ ಪಿಗೆ ಓಟ್ ಹಾಕಿಬಿಡ್ತಾರೆ ಅನ್ನೋ ಒಂದು ಸ್ಲೋಗಾನ್ ಏನಿತ್ತು ಇವರಿಗೆಲ್ಲ, ಅವರೆಲ್ಲ ನಮ್ಗೆ ಹಾಕೋದೇ ಇಲ್ಲ, ಕಾಂಗ್ರೆಸ್ಗೆ ಹಾಕೋದೇ ಇಲ್ಲ, ಇವರೆಲ್ಲ ಬಿ ಜೆ ಪಿಯವರಯ್ಯ, ಇವ್ರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಬ್ರಾಹ್ಮಣರು ಅನ್ನೋದಿತ್ತಲ್ಲ, ಅದನ್ನು ಸುಳ್ಳು ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾವು ಇವತ್ತು ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋ ಒಂದು ಛಲ ತಗೊಂಡಿರೋದು. ಇಲ್ಲಿಬ್ಬರು ಅಭ್ಯರ್ಥಿನಿ. ಮಹಾರಾಜರು ಅರಮನೆಯಲ್ಲಿರಬೇಕು. ಬೀದಿಗೆ ಬಂದಮೇಲೆ ಇನ್ನು ಮಹಾರಾಜರು ಬರ್ತಾರೆ, ಪ್ರಶ್ನೆನೇ ಬರೋಲ್ಲ. ಮಹಾರಾಜರ ಪ್ರಶ್ನೆನೇ ಬರೋಲ್ಲ. ಅವರಾಗಲೇ ಬಂದು ನಮ್ಮ ಜೊತೆ ಟೀ ಕುಡಿತಿದ್ದಾರೆ, ಕಾಫಿ ಕುಡಿತಿದ್ದಾರೆ. ಫಸ್ಟ್ ಡೇನೇ ಅವರೇ ಹೇಳಿದ್ದಾರೆ, ನಾನು ಹೊರಗಡೆಗೆ ಬಂದಿದ್ದೀನಿ, ಅರಮನೆಯಲ್ಲಿ ಇದ್ದವ್ರನ್ನ ಮಾತ್ರ ಮಹಾರಾಜರು ಅನ್ನೋದು. ನಾವು ಹೋಗಿ ನಮಸ್ಕಾರ ಮಾಡಿದಾಗ ಆ ಗೌರವ. ಈಗ ಕ್ಯಾಂಡಿಡೇಟ್ ಬಿ ಜೆ ಪಿ ಕ್ಯಾಂಡಿಡೇಟು, ಇವರು ಕ್ಯಾಂಡಿಡೇಟ್ ಅಲ್ಲ. ಒಂದಾಗೋದು ಅಂದರೆ ಇಲ್ಲೇನಾಗುತ್ತೆ ಅಂದರೆ ಬ್ರಾಹ್ಮಣರೆಲ್ಲ ಒಂದಾಗೇ ಇದ್ದೀವಿ ಅವ್ರು ಅಂದ್ಕೊಂಡಿದ್ದು, ಇವರು ಅದಕ್ಕೆ ಸರಿಯಾಗಿ ಬ್ರಾಹ್ಮಣರು ನಮ್ಗೆ ಓಟ್ ಹಾಕೋಲ್ಲ ಅನ್ನೋದು ಬಂದುಬಿಟ್ಟಿತ್ತು ಮನಸ್ಸಿನಲ್ಲಿ. ಈಗ ನಿನ್ನ ಮನಸ್ಸಿನಲ್ಲಿರೋದು ನಾನು ಮಾತಾಡಿಸಿದಾಗ ನಿಮ್ಮ ಮನಸ್ಸಿನಲ್ಲಿರೋದು ನಮಗೆ ಗೊತ್ತಾಗೋದು. ಆವಾಗ ಬನ್ನಿ ಜೋಯಿಸ್ರೆ, ನಾನು ಎಲ್ಲಪ್ಪ ಕರೆದ್ರೆ ಅವ್ರು ಕಾಫಿಗೆ ಬರ್ತಾರಲ್ವ, ನನಗೆ ಒಬ್ಬರು ಕಾಫಿ ಕರೆದ್ರೆ ಹೋಗೋಣ ಕುಡಿಯೋಣ, ನೀವು ಕರೆದ್ರೆ ಬರಲ್ವಾ, ನಾನು ಕರೆದ್ರೆ ನೀವು ಬರಲ್ವಾ, ಹಾಗೆ ಒಬ್ರನ್ನೊಬ್ರು ಮಾತಾಡಿಸಿದಾಗ ಅದು ಎಲ್ಲಿಗೆ ಅನ್ನೋದು ಗೊತ್ತಾಗತ್ತೆ. ಅದನ್ನು ಇವಾಗ ಅರ್ಧ ಸುಳ್ಳು ಮಾಡಿದ್ದೀವಿ. ರಾಜೀವು ಅವರು ಕಾಂಗ್ರೆಸ್ಸಿಗೆ ಬರಬೇಕು ಅಂದರು. ಇಲ್ಲೇನಾಗುತ್ತೆ ಅಂದರೆ ಪಕ್ಷದಲ್ಲಿ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು, ಅದೊಂದು ಸರ್ಕಲ್ಲು. ಆ ಸರ್ಕಲ್ಲಲ್ಲಿ ಏನು ಆಟವೋ ಅಷ್ಟೇ. ಅಲ್ಲಿ ಅವ್ರು ಯಾರೂ ಕಷ್ಟ ಬಿದ್ದು ಅವತ್ತಿನಿಂದ ಏನು ಬಿ ಜೆ ಪಿ ಅವರಲ್ಲ. ಹಾಗಾಗಿ ಆ ಒಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಿಂತ್ಕೋಬೇಕು. ನಾವು ಪಕ್ಷನ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷವನ್ನು ಬ್ರಾಹ್ಮಣರು ಬೆಂಬಲಿಸ್ತಾರೆ ಅನ್ನೋದೊಂದು ಮೆಸೇಜ್ ಕೊಡಬೇಕು. ಹಾಗಾಗಿ ನಾವು ಕೆಲಸ ಮಾಡೋಣ. ಹಾಗಲ್ಲ, ಈಗ ನಮಗೆ ಕಾಂಗ್ರೆಸ್ಸಲ್ಲೂ ಬೇಕಾದ ಜನ ಬ್ರಾಹ್ಮಣರು ಇದ್ದೀವಲ್ಲ. ದೇಶಪಾಂಡೆ ಅವರು ಬ್ರಾಹ್ಮಣರು ಇಲ್ಲದೆ ಇರೋ ಏರಿಯಾದಲ್ಲಿ ಗೆದ್ದಿರೋದು, ಈಗಾಗಲೇ 8 ಸಲ ಗೆದ್ದಿದ್ದಾರೆ. ಆಯಿತಾ, ನಮ್ಮ ದಿನೇಶ್ ಸಾಹೇಬರು ಗಾಂಧಿನಗರದಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಇವರು ಇಲ್ಲಿ ಇವತ್ತು ಅವಕಾಶ ಮಾಡಿಕೊಟ್ಟು ಬೆಂತಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀವ್ ಸರ್ಗೆ ಬೆಂತಟ್ಟಿದ್ದಾರೆ. ನಾವು ಅವ್ರ ಬಗ್ಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಎಲ್ಲರೂ ಅಷ್ಟೇ, ನಿಮ್ಮ ತಂದೆ ಕೇಳಿ ನಿಮ್ಮ ತಾತನ ಕೇಳಿ ಅವರೆಲ್ಲ ಕಾಂಗ್ರೆಸ್ಸಲ್ಲಿದ್ದವರೇ. ನಾವೆಲ್ಲ ಮುಂಚೆ ನಮ್ಮ ಅಪ್ಪ ನಮ್ಮ ತಾತ ಅವರೆಲ್ಲ ಕಾಂಗ್ರೆಸ್ಸಲ್ಲಿದ್ದವರೇ. ಬಿ ಜೆ ಪಿ ಯಾವಾಗ ಬಂದಿದ್ದು? 85ರಲ್ಲಿ ಅಲ್ಲ, ಅದಂತೂ ಅಳಿತ ಸಾಮಾನ್ಯ ಆಗಲೇ ಶುರುವಾಗಿದೆ. 24 ಕ್ಲಿಯರ್, 24 ಅಲ್ಲ, ನಾಳೆ ಇದು 4ನೇ ತಾರೀಕು, ಜೂನ್ 4ನೇ ತಾರೀಕು ಆಗುತ್ತೆ.